ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಒಂಚೂರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವತ್ತಿನ ರೆಸಿಪಿ ಮೂಲಂಗಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಎಲ್ಲರೂ ಮೂಲಂಗಿ ಸಾರು, ಮೂಲಂಗಿ ಚಟ್ನಿ, ಮೂಲಂಗಿ ಬೇಳೆ ಸಾರು ಎಲ್ಲ ಮಾಡ್ತಾರೆ. ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೊಂದ್ಸಲ ತೋರಿಸ್ತೀನಿ. ನಾನು ಮಾಡೋ ರೀತಿಲಿ ಒಮ್ಮೆ ನೀವೊಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬರೀ 5 ನಿಮಿಷದಲ್ಲಿ ಮಾಡ್ಕೋಬೋದು. ಬನ್ನಿ ನೋಡ್ಕೊಂಬರೋಣ. ಇವಾಗ ಅಡುಗೆ ಮನೆಗೆ ಅಷ್ಟರಲ್ಲಿ ನಮ್ಮ ತಮ್ಮನ ಹೆಂಡ್ತಿ ಕರೆದ್ಲು, ಅಕ್ಕ ಬಾಯಿಲಿ ಅಂತ ಅಂದ್ಲು. ಅಷ್ಟರಲ್ಲಿ ಅವ್ರ ಮನೆಗೆ ಹೋದೆ. ನೋಡಿ, ಇವಳು ಐಸ್ ಕ್ರೀಮ್ ತಿಂತ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅದನ್ನು ತೋರ್ಸೋಕ್ಕೆ ಅಂತಲೇ ಕರೆದ್ಲು. ಅವಳ ಜೊತೆ ನಮ್ಮ ತಮ್ಮ ಕೂಡ ಅವಳು ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರ. ನಾನು ಅದೇ ಟೈಮಲ್ಲಿ ಫೋನ್ ಕೂಡ ಕೈಯಲ್ಲಿ ಹಿಡ್ಕೊಂಡು ಹೋಗಿದ್ದೆ. ನೋಡಿ, ತಿಂತಾನೆ ಹಾಗೆ ಬಿದ್ದೋದು ದಪ್ಪ ಅಂತ. ಅಷ್ಟರಲ್ಲಿ ಇವನು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದು. ನಾನು ವಿಡಿಯೋ ಮಾಡ್ತಾಯಿದ್ದೆ, ಬೇಡ ಅಂತ ಅಂದ್ರೆ ನಿಮ್ದು ಇದ್ದಿದ್ದೆ ಅಂತ ನಾನು ಬಂದೆ ರಿಟರ್ನು. ಸಖತ್ತ ಡ್ಯಾನ್ಸ್ ಮಾಡ್ತಾ ಇದ್ದ. ಅಷ್ಟರಲ್ಲಿ ನನಗೆ ಅಡುಗೆ ಮಾಡೋಕ್ಕೆ ಟೈಮ್ ಆಗುತ್ತೆಪ್ಪ, ನೀವು ಮಾಡೋ ಕೆಲಸ ಇದೆ ನಿಮ್ಗಳಿಗೆ, ನೀವು ಕುಣಿತಾ ಇರಿ ಅಂತ ಹೇಳಿಬಿಟ್ಟು ಬಂದುಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ಬೇಳೆ ಸ್ಟೋರ್ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ. ತೊಗೊಂಬಂದಿರೋದು ಬೇಳೆ ಎಲ್ಲ ಕವರಲ್ಲಿ ಹಾಗೇ ಇತ್ತು. ಇವಾಗ ಅದರಲ್ಲಿ ನಾನು 2 ಟೈಮಿಗೆ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ 2 ಗ್ಲಾಸಷ್ಟು ಹಾಕ್ಕೋತಾ ಇದ್ದೀನಿ ಬೇಳೆ. ನೋಡ್ಬೋದು, ಚೆನ್ನಾಗಿ ಅದನ್ನು ತೊಳ್ಕೊಂಬಂದುಬಿಡಿ. ಹಾಕ್ಬಿಟ್ಟು ಇವಾಗ ಅದನ್ನು ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೋಬೇಕು. ಬೇಳೆ ಕೂಡ ಅದನ್ನೇ ಹಾಗೆ ಕಟ್ಟಿ ಒಂದು ಸೈಡಿಗೆ ಇಟ್ಬಿಟ್ಟು ಇವಾಗ ಬೇಳೆ ತೊಳ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಬೇಳೆ ತೊಳ್ಕೊಂಬಂದ್ಬಿಟ್ಟೆ. ಇವಾಗ ಹಾಗೆ ಟೊಮೊಟೊನ ತೊಳ್ಕೊಂಡಿದ್ದೆ, 1-2 ಟೊಮೊಟೊ ಹೆಚ್ಚು ಹಾಕ್ಬಿಡಿ, 1-2 ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಒಂದು 2 ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡ್ರು 1.5 ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಳ್ಳಿ, ಜಾಸ್ತಿನೇ ಹಾಕ್ಕೋಬೇಕು, ಬೇಳೆ ಸಾರಿಗೆಲ್ಲ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹಾಗೆ ಅದು ಬೇಷ್ಟು ನೀರು ಹಾಕ್ಕೊಳ್ಳಿ. 1 ಲೋಟದಷ್ಟು ಹಾಕ್ಕೊಂಡಿದ್ದೀನಿ, ಸಾಕು. ಗ್ಯಾಸ್ ಮೇಲೆ ಇಟ್ಬಿಡೋಣ. ನೋಡಿ, ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಮುಂದಿನ ಕೆಲಸ ನೋಡ್ಕೊಳ್ಳೋಣ. ಅದು ವಿಸಲ್ ಬರಲಿ, ಒಂದು 3-4 ವಿಸಲ್ ಬರಲಿ. ವಿಸಲ್ ಕೂಡ ಬರ್ತಿದೆ. ಅಷ್ಟರಲ್ಲಿ ಮೂಲಂಗಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು 1/4 kg ಅಷ್ಟು ತಗೊಂಡಿದ್ದೆ ಮೂಲಂಗಿ. ಇವಾಗ ಅದಕ್ಕೆ ಮೇಲೆ ಸಿಪ್ಪೆ ತೆಗೆದ್ಬಿಡೋಣ ನೀಟಾಗಿ. ನೋಡಿ, ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಇವಾಗ ಇದನ್ನೆಲ್ಲ ನೀರಲ್ಲಿ ಹಾಕೊಂಡ್ಬಿಡೋಣ. ಎಲ್ಲ ಹಾಕ್ಬಿಟ್ಟು ನೀರಾಗಿ ಒಂದ್ಸಲ ಚೆನ್ನಾಗಿ ತೊಳೆದು ಇನ್ನೊಂದ್ಸಲ ತೊಳ್ಕೊಂಡ್ಬಿಡಿ. ನೋಡಿ, ಒಂದ್ಸಲ ತೊಳೆದು ನೀರು ಹಾಕ್ಬಿಟ್ಟು ಇನ್ನೊಂದ್ಸಲ ನೀರು ಹಾಕ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಇವಾಗ ನೋಡೋಣ ಕುಕ್ಕರ್. ಇನ್ನೂ ತಣ್ಣಗಾಗಿಲ್ಲ, ಇನ್ನೊಂದು 2 ನಿಮಿಷ ಬಿಡೋಣ, ಆಮೇಲೆ ನೋಡೋಣ. ನೋಡಿ, ಕುಕ್ಕರ್ ವಿಜಲ್ ಕೂಡ ತಣ್ಣಗಾಗಿದೆ. ಇವಾಗ ಓಪನ್ ಮಾಡೋಣ. ನೋಡಿ, ಚೆನ್ನಾಗಿ ಎಲ್ಲ ಬೆಂದಿದೆ. ಇವಾಗ ಇದ್ರ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಸ್ಬಿಡಿ ಬೇಳೆನ. ಇವಾಗ ಅದಕ್ಕೆ ನೀರು ಹಾಕ್ಕೊಂಡಿದ್ದೀವಿ.
ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಮೂಲಂಗಿ ಕೂಡ ಹಾಕ್ಕೊಳ್ಳಿ. ಮೂಲಂಗಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಮೂಲಂಗಿ ಅಂದರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೀರು ಹಾಕೋದಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ಸಾಕು ಅನಿಸಿದ್ರೆ ನೋಡಿ. ಇವಾಗ ನನಗೆ ನೀರೇನು ಕರೆಕ್ಟಾಗಿ ಅನಿಸ್ತಿದೆ, ನೀರೇನು ನೋಡಿ ಕರೆಕ್ಟಾಗಿ ಒಂದು ಲೋಟ ಹಾಕ್ಕೊಂಡಿದ್ದೇನೆ, ಇದಿಷ್ಟೇ ಸಾಕು. ಇವಾಗ ಮತ್ತೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು ವಿಸಿಲ್ ತಗೊಳ್ಳೋಣ. ನೋಡಿ 2 ವಿಸಿಲ್ ಹೊಡಿಸಿ ಮತ್ತೆ ಓಪನ್ ಮಾಡ್ಕೊಳ್ಳೋಣ ಇದು ಕುಕ್ಕರ್ ಲಿಡ್ನ. ನೋಡಿ ಚೆನ್ನಾಗೆಲ್ಲ ಬೆಂದಿದೆ. ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವಾ. ಇವಾಗ ಇದಕ್ಕೆ ಒಂದು ಗಮ್ಮಂತಿನ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಬನ್ನಿ. ಒಗ್ಗರಣೆಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನೊಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗಲಿ. ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಮಾಮೂಲಿ ಏನೇನು ಹಾಕ್ತಿರೋದೆಲ್ಲ ಹಾಕ್ಕೊಳ್ಳಿ. ಮಾಮೂಲಿ ಜೀರಿಗೆ, ಸಾಸಿವೆ, ಕರಿಬೇವು, ಹಾಗೆ ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ. ಎಲ್ಲ ಹಾಕಿಬಿಟ್ಟು ಈರುಳ್ಳಿ ಇರೋದನ್ನು ಚೆನ್ನಾಗಿ ಕೆಂಪು ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಎಷ್ಟು ಈರುಳ್ಳಿ ಎಣ್ಣೆಲಿ ಎಷ್ಟು ಕೆಂಪಾಗೋವರೆಗೂ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನಿಲ್ಲಿ 1 ಈರುಳ್ಳಿ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡ್ಬೋದು ಇವಾಗ ಅದು ಕೂಡ ಕಲರ್ ಚೇಂಜ್ ಆಗಿದೆ. ಚೇಂಜ್ ಆದಮೇಲೆ ಇವಾಗ ಅದು ಬೇಳೆ ಸಾರು ಇತ್ತಲ್ವ, ಮೂಲಂಗಿ ಬೇಳೆ ಸಾರು ಹಾಕಿಬಿಟ್ಟು ಅದನ್ನು ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ. ನೀವು ಲೀಡ್ನ ಕ್ಲೋಸ್ ಮಾಡಿದರೆ ಅದು ನಾವು ಒಗ್ಗರಣೆ ಕೊಟ್ಟಿರೋ ಸ್ಮೆಲ್ಲೆಲ್ಲ ಹಾಗೇ ಇರುತ್ತೆ, ಅದು ಹೊರಗಡೆ ಎಲ್ಲೂ ಬರಲ್ಲ ಅಂತ ನಮ್ಮಮ್ಮ ಆ ಥರ ಟಿಪ್ಸ್ ಯೂಸ್ ಮಾಡ್ತಾರೆ ಅಂದರೆ ನಾನು ಅದೇ ಥರ ಯೂಸ್ ಮಾಡ್ತೀನಲ್ವ. ನೀವು ಹಳೆ ವಿಡಿಯೋದೆಲ್ಲ ನೋಡಿರ್ಬೋದು. ನಾನು ಯಾವಾಗಲೂ ಏನೇ ಒಗ್ಗರಣೆ ಕೊಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನೀವು ಅದನ್ನು ಆ ಟಿಪ್ಸ್ ಕೂಡ ಯೂಸ್ ಮಾಡಿ. ಹಾಗೆ ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿದ್ದೀನಲ್ವ, ಹಾಗೆ ಗ್ಯಾಸ್ ಮೇಲೆ ಹಾಗೆ ಸ್ವಲ್ಪ ಗೋಡೆ ಮೇಲೆ ಸಾರು ಕೂಡ ಸ್ವಲ್ಪ ಇದಾಗ್ತು, ಸಿಡಿತು ಅಂತ ನಾನು ಆವಾಗಲೇ ಒರೆಸ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಹಾಗೆ ಕಲೆ ಕಟ್ಕೊಂಡಿಡುತ್ತೆ ಅಂತ. ನೋಡಿ ಇವಾಗ ಲಿಡ್ನ ಓಪನ್ ಮಾಡಿ ನೋಡಿದರೆ ಒಂದು ಕುದಿ ಬರ್ತಾ ಇತ್ತು. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗಲೇ ನೋಡ್ಕೊಳ್ಳಿ ನೀವು ಉಪ್ಪು ಕಡಿಮೆ ಆಗಿದೆ ಇಲ್ವೋ ಅಂತ ನೋಡಿಕೊಂಡು. ನಾನು ನೋಡ್ಕೊಂಡಲ್ವ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸ್ವಲ್ಪ ಸಪ್ಪೆ ಅನಿಸ್ತು ನನಗೆ, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನೀವು ನೋಡ್ಕೊಳ್ಳಿ, ಅದೇ ಟೈಮಲ್ಲಿ ನೋಡಿಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿ ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ಇಟ್ಬಿಟ್ಟು. ನಾನು ಯಾವಾಗಲೂ ಹೇಳಿದ್ದೀನಿ ನಿಮಗೆ, ನಾನು 1 ಟೀ ಸ್ಪೂನಷ್ಟಾದರೂ ತುಪ್ಪ ಯೂಸ್ ಮಾಡ್ತೀನಿ ಏನಕ್ಕಾದ್ರೂ. ಅಂದರೆ ಈ ತುಪ್ಪ ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಅದು. ತುಪ್ಪ ತಿಂದರೆ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ, ಬಟ್ ಯಾವತ್ತೂ ಆ ಥರ ಇಲ್ಲ. ತುಪ್ಪ ಎಷ್ಟು ತಿಂತೀವೋ ಅಂದರೆ ಒಂದು ದಿನಕ್ಕಾದರೂ 1 ಟೀ ಸ್ಪೂನಷ್ಟು ಯೂಸ್ ಮಾಡಬೇಕಂತೆ. ಸೊ ಹಾಗಾಗಿ ನಾನು ಸಾಂಬಾರದಲ್ಲೇ ಏನೇ ಪಲ್ಯ ಮಾಡಿರಲಿ ಇಲ್ಲ ಬೇಳೆ ಸಾರು ಮಾಡಿರಲಿ ಅದರಲ್ಲೇ ಮಿಕ್ಸ್ ಮಾಡಿಬಿಟ್ರೆ ಎಲ್ಲರೂ ತಿಂತಾ ಇರ್ತೀವಿ. ಹಾಗೆಯೇ ನಾವು ತುಪ್ಪ ಹಾಕ್ಕೊಡ್ತೀವಿ ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಬೇಳೆ ಸಾರು ಮಾಡ್ತೀನಲ್ವ ಅದ್ರ ಜೊತೆಗೇ ಇಲ್ಲ ಪಲ್ಯ ಮಾಡ್ತೀನಲ್ವ ಅದ್ರ ಜೊತೆಗೇ ತುಪ್ಪ ಹಾಕ್ಬಿಟ್ರೆ ಎಲ್ಲರೂ ಚೆನ್ನಾಗೇ ತಿನ್ಕೋತೀವಿ, ಗೊತ್ತಾಗಲ್ಲ ತುಪ್ಪ ಹಾಕಿರೋದು ಸ್ಮೆಲ್ ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಇದೇ ಥರ ಟಿಪ್ಸ್ ಯೂಸ್ ಮಾಡ್ತೀನಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತಲೂ ನಾನು ಅಂದ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಸರ್ಕಲಿಗೆಲ್ಲ ಶೇರ್ ಮಾಡಿ ಅಂತ ಅನ್ಕೋತೀನಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ಎಷ್ಟೊಂದು ಹೊಸ ಹೊಸ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತೀನಿ. ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಬಟ್ ಯಾರೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತಲೂ ಗೊತ್ತಾಗ್ತಾ ಇಲ್ಲ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ನೀವು ಯಾವ ರೀತಿಯೂ ಕಮೆಂಟ್ ಮಾಡಿದರೂ ನಾವು ತೊಗೋಬೇಕಲ್ವ, ಕೆಟ್ಟದ್ದು ತೊಗೋಬೇಕು, ಒಳ್ಳೆಯದು ತೊಗೋಬೇಕು. ಸೊ ಹಾಗಾಗಿ ನಿಮಗೇನು ಅನಿಸುತ್ತೋ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ರೀತಿ ವಿಡಿಯೋಸ್ ಮಾಡಬೇಕಂತಲೂ ಹೇಳಿ, ನಾನು ಅದೇ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತಲೂ ಅನ್ಕೋತೀನಿ. ಸಿಂಪಲ್ಲಾಗೇ ಮಾಡ್ಕೋಬೋದು, ಸಖತ್ ಟೇಸ್ಟಾಗಿರುತ್ತೆ. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಟ್ರೈ ಮಾಡದೆ ಹೋದರೆ ನಿಮಗೇನೂ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಅಂತ ನಾನು
ನಾನು ಹೇಳ್ತೀನಿ. ಹಾಗೆ ನಾಳೆ ಮತ್ತೆ ಹೊಸ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಇವಾಗ ಹೋಗಿ ಬರಲಾ, ಬಾಯ್.